ಸಾರಿ ಸಾರಿ ಸಾರಿ, ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ನೀವು? ನಾನು ಬೋಂಡಾ ಬಜ್ಜಿ ಮಾರೋದಕ್ ಬಂದಿದ್ದೀನಿ, ಅವಳು ಕಡ್ಲೆ ಮಿಠಾಯಿ ಮಾರೋದಕ್ ಬಂದಿದ್ದಾಳೆ. ಏನ್ ಪ್ರಶ್ನೆ ಅಂತ ಕೇಳ್ತಿರ್ರಿ ನೀವು? ನಾವಿಬ್ರು ಟ್ರೈನಿಂಗಿಗೆ ಬಂದಿರೋದು. ನನ್ನ ಹೆಸರು ಭೂಮಿ, ಅವಳ ಹೆಸರು ಸಹನಾ. ನೈಸ್ ಮೀಟಿಂಗ್ ಯು. ನನ್ನ ಹೆಸರು ಅಜಿತ್. ಅಲ್ಲ, ನಿಮ್ ಹೆಸರು ಏನ್ ಹೇಳಿದ್ರೆ? ಅಜಿತ್ ಕುಮಾರ್. ಫ್ರೆಂಡ್ಸ್ ಎಲ್ಲ ನನ್ನ ಏಕೆ ಅಂತ ಕರೆ. ಯಾಕೆ ಎರಡೆರಡು ಸಲ ನನ್ನ ಹೆಸರು ಕೇಳಿದ್ರಿ? ಈ ಹೆಸರು ನನಗ್ ತುಂಬಾ ಹತ್ರವಾದವ್ರ ಹೆಸರು. ಅವ್ರು ನನಗ್ ತುಂಬಾ ಬೇಕಾದವ್ರು. ಸರಿ, ಇಷ್ಟೇ ಇನ್ಫಾರ್ಮೇಶನ್ ಸಾಕಾ? ಇನ್ನೂ ಏನಾದ್ರು ಬೇಕಾ? ಬೇಡ ಬೇಡ, ಸಾಕು. ಮತ್ತೆ ಸಿಗೋಣ ಭೂಮಿ ಅವರೇ, ಬಾಯ್. ಒಂದ್ ನಿಮಿಷ, ನನ್ನ ಹೆಸರು ಭೂಮಿ ಅಂತ ಹೇಳ್ದೆ ತಾನೆ? ಭೂಮಿ ಅಂತ ಕರೀರಿ ಸಾಕು. ಈ ಅವ್ರೆ ಗಿವ್ರೆ ಹೋಗಿ ಬನ್ನಿ ಇದೆಲ್ಲ ಯಾಕೆ? ನಾವಿನ್ನೂ ತಿಂಗಳಾನ್ಗಟ್ಲೆ ಇಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಜೊತೆಲಿ ಇರ್ತೀವಿ. ಎಲ್ರು ಖುಷಿ ಖುಷಿಯಾಗಿ ಒಟ್ಟಿಗೆ ಚೆನ್ನಾಗಿರೋಣ. ಅವ್ರೆ ಗಿವ್ರೆ ಎಲ್ಲ ಯಾಕೆ? ನಾವೆಲ್ಲ ಫ್ರೆಂಡ್ಸು. ಓಕೆ ಭೂಮಿ, ಮತ್ತೆ ಸಿಗೋಣ. ಸರಿ ಬನ್ನಿ ಭೂಮಿ ಅಜ್ಜಿತಕ್ಕ. ಏನು ಬೈ ಕಡೆ ಏನ್ ನೀನು ಮಾತಿಗೆ ಮುಂಚೆ ಭೂಮಿ ಅಜ್ಜಿತಕ್ಕ ಅಂತ ಕರೀತಾ ಇದೀಯ? ನನ್ನ ಹೆಸರು ಭೂಮಿ. ಭೂಮಿ ಅಕ್ಕ ಅಂತ ಕರೆದ್ರೆ ಸಾಕು, ಅರ್ಥ ಆಯ್ತಾ? ಸರಿ ಬನ್ನಿ ಭೂಮಿ ಅಜ್ಜಿತಕ್ಕ. ಅಷ್ಟೇ ಹೇಳಿದೆ, ಭೂಮಿ ಅಕ್ಕ ಅಂತ ಕರಿ ಅಂತ. ನೋಡ್ಕೋತೀನಿ. ಯಾಕೆ ಬೇಜಾರಲ್ಲಿದ್ಯಾ? ಬೇಜಾರಾಗದೇ ಇರತ್ತಾ? ಅಲ್ಲಿ ಎಲ್ರ ಮುಂದೆ ನಾನ್ ಕೊಟ್ಟು ಏರ್ ಟಿಕೆಟ್ ನ ಹೊರದು ಹಿಂಗ್ ಬಿಸಾಕಿದ್ರೆ ನನ್ ಮನ್ಸಿಗೆ ಹೇಗ್ ಆಗ್ಬಿಡ ಹೇಳು? ಸಾರಿ ಮಾಮ್, ನಾನ್ ಕ್ಯಾರೆಕ್ಟರ್ ಅಲ್ಲಿ ಇದ್ಬಿಟ್ಟೆ. ಮುಂಚೆ ಎಷ್ಟೋ ಸಲ ಭೂಮಿ ಅಜ್ಜಿತದು ರಿಯಲ್ ಮ್ಯಾರೇಜ್ ಅಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಬಡ್ಕೊಂಡೆ. ಯಾರಾದ್ರೂ ನಂಬಿದ್ರ? ಬದ್ಲಿಗೆ ನನ್ಗೆ ಇನ್ಸಲ್ಟ್ ಮಾಡಿ ನನ್ ಬಾಯಿ ಮುಚ್ಚಿಸಿದ್ರಿ. ಇದರಿಂದ ಏನ್ ಅರ್ಥ ಆಗುತ್ತೆ ಗೊತ್ತಾ? ಕಹಿಯಾದ ಸತ್ಯ ಯಾರಿಗೂ ಬೇಕಾಗಿಲ್ಲ, ಸಿಹಿಯಾದ ಸುಳ್ಳೆ ಜನರನ್ನ ಸಂತೋಷ ಪಡಿಸೋದು. ಅದಕ್ಕೆ ಟ್ರ್ಯಾಕ್ ಅನ್ನೇ ಬದಲಾಯಿಸ್ಬಿಟ್ಟೆ. ಮಹಾಭಾರತದಲ್ಲಿ ಆ ಶಕುನಿ ಹೇಗ್ ಜೊತೆಗಿದ್ದು ಇಡೀ ಕುರುವಂಶನ ಮುಗಿಸಿದ್ದು, ಅದೇ ತರ ಈ ಲೇಡಿ ಶಕುನಿ ನಮ್ಮೆಲ್ಲ ದುಶ್ಮನ್ಗಳನ್ನ ಒಬ್ಬೊಬ್ನೇ ಟಾರ್ಗೆಟ್ ಮಾಡಿ ಮುಗಿಸ್ತಾಳೆ. ಈ ಪ್ರಾಸೆಸ್ ಅಲ್ಲಿ ನಿಮ್ಗೆ ಏನಾದ್ರೂ ಹರ್ಟ್ ಆಗುತ್ತೆ ಅನ್ನೋದಾದ್ರೆ ಈ ಡ್ರಾಮಾನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಹೇಗಿದ್ರು ನಚ್ಚಿ ಅಮ್ಮನ್ ಜೊತೆ ಕಾಂಪ್ರಮೈಸ್ ಆಗು ಅಂತ ಹೇಳ್ತಾನೆ ಇದ್ದಾನೆ. ನಾನು ಬೇಡ, ಒಂದು ಕ್ಷಣ ನಾನು ಇನ್ಸೆಕ್ಯೂರ್ ಆಗಿದ್ದಂತೂ ನಿಜ. ಹಾಗಂತ ನಮ್ಮ ಅಜ್ಜಂಡನ ನಾವು ಮರಿಬಾರ್ದು ಬೇಬಿ. ಸ್ಟೆಪ್ ಬೈ ಸ್ಟೆಪ್ ಈ ಮನೆನ ಕುಸಿಯೋ ತರ ಮಾಡ್ಬೇಕು. ಸ್ಟೆಪ್ 1, ಭೂಮಿ ಜೊತೆ ನೀನ್ ನಗ್ನಗ್ತಾ ಮಾತಾಡ್ತಾ ಅಜಿತ್ ಮತ್ತೆ ಭೂಮಿ ಮಧ್ಯೆ ಸಂಬಂಧ ಸರಿ ಇಲ್ಲ ಅನ್ನೋ ಅನುಮಾನನ ಮನೆಯವರಲ್ಲಿ ನೀನ್ ಹುಟ್ಟಾಕ್ಬೇಕು. ಸ್ಟೆಪ್ 2, ನೀನ್ ತುಂಬಾ ಒಳ್ಳೆಯವಳು, ಈ ಕುಟುಂಬಕ್ಕೋಸ್ಕರ ಎಂಥ ತ್ಯಾಗ ಬೇಕಾದ್ರೂ ಮಾಡೋದಕ್ ನೀನ್ ಸಿದ್ಧ ಅಂತ ನಚ್ಚಿನ ನಂಬ್ಸಿ ಕೊನೆಗೊಂದ್ ದಿವ್ಸ ನಜ್ಜಿನ ಅಜಿತನ್ ವಿರುದ್ಧ ಎತ್ ಕಟ್ಟಬೇಕು. ಸ್ಟೆಪ್ ನಂಬರ್ 3, ಶಾರ್ಟನ್ನ ನೀನ್ ಮುಗಿಸ್ಬೇಕು. ಎಸ್ ಬೇಬಿ, ಎಲ್ರ ದೃಷ್ಟಿಲಿ ನೀನು ಒಳ್ಳೆಯವಳು ಅಂತ ಪಟ್ಟ ತಗೊಂಡ್ಮೇಲೆ ಶಾರ್ಟನ್ನ ಮುಗಿಸ್ತೆ ಅಂತ ಇಟ್ಕೋ. ಆಗ ಅಜಿತನ ಅನುಮಾನ ದೃಷ್ಟಿ ಯಾರ ಮೇಲೆ ಬೀಳುತ್ತೆ? ನಿನ್ ಮೇಲೆ. ಅದಕ್ಕೆ ಎವಿಡೆನ್ಸ್ ಸಿಗುತ್ತಾ? ಚಾನ್ಸೇ ಇಲ್ಲ ಮಾಮ್. ಯಾಕಂದ್ರೆ ಇದ್ರಲ್ಲಿ ನಿನ್ನಲ್ಲೇ ಆಗಿರೋದಿಲ್ಲ ಅಲ್ವಾ? ಅಲ್ಲಿಗೆ ಅಜಿತು ನನ್ ಮೇಲೆ ದ್ವೇಷ ಸಾಧಿಸ್ತಿದ್ದಾನೆ ಅಂತ ಮನೆಯವ್ರನ್ನೆಲ್ಲ ನಂಬಿಸಿ ಮಂಕು ಬುದ್ಧಿ ಎರ್ಚಬಹುದು. ಹಾಗೇನಾದ್ರೂ ಆದ್ರೆ ಅವ್ನ್ ಇಮೇಜ್ ಆಮೇಲೆ ಖಾಲಿ ಆಗ್ಬಿಡ್ತಾರೆ. ಅವ್ನ್ ಇಲ್ದಂಗೆನೆ. ಅದು ಸ್ಟೆಪ್ ನಂಬರ್ 4. ಇನ್ನು ಸ್ಟೆಪ್ ನಂಬರ್ 5, ಈ ಮನೆ ಆಸ್ತಿ ಅಂತಸ್ನೆಲ್ಲ ಕೈ ತಗೊಳ್ಳೋದು. ಆಮೇಲೆ ಆ ಅಜ್ಜಿ ರೂಮ್ ಅಲ್ಲಿರೋ ಚೇರ್ ಮೇಲೆ ನೀನು ರಾಜ ಮಾತೆ ತರ ಕೂತ್ಕೊಳ್ಳೋದು. ನನ್ ಬೆಡ್ ಇಲ್ಲ, ನಂದು ಇನ್ನಿದ್ರೆ. ನಿಮ್ಗೆ ಹೇಗೋ ಏನೋ ನನಗೆ ಗೊತ್ತಿಲ್ಲ ಸಾಹೇಬ್ರೆ, ಆದ್ರೆ ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಭೂಮಿ, ನೀರ್ ತಗೊಂಬ ಬೇಗ. ಅಜಿತಾ ತಗೋ ಕುಡಿ. ಅಜಿತಾ, ಭೂಮಿನ ಮಿಸ್ ಮಾಡ್ಕೋತಿದ್ಯೇನೋ? ಅವಳನ್ನ ಮಿಸ್ ಮಾಡ್ಕೋತಿರೋದು ನೀನಷ್ಟೇ ಅಲ್ಲ ಕಣೋ, ನಾನು ಮಿಸ್ ಮಾಡ್ಕೋತಿದ್ದೀನಿ. ಅವಳು ಇದ್ದಿದ್ರೆ ಮನೆಯೆಲ್ಲ ವಟವಟ ಅನ್ಕೊಂಡು ಓಡಾಡ್ಕೊಂಡಿರ್ತಿದ್ರು. ಆದ್ರೆ ಈಗ ನೋಡು, ಅವಳಿಂದ ಇಡೀ ಮನೆ ಎಲ್ಲ ಬಿಕ್ಕೋ ಅನ್ನಿಸ್ತಿದೆ. ಏನ್ ಮಾಡೋದು? ಇದನ್ನೆಲ್ಲ ಸಹಿಸ್ಲೇಬೇಕಲ್ವಾ? ಸರಿ, ಈಗಾಗ್ಲೇ ತುಂಬಾ ಟೈಮ್ ಆಗಿದೆ, ಬಾ ಊಟ ಮಾಡಿ. ನಂಗೆ ಯಾಕೋ ಹಸುವ, ನಂಗೆ ಊಟ ಬೇಡ. ಏ ಅಜಿತಾ, ಬೆಳಗ್ಗೆಯಿಂದ ಕೆಲ್ಸ ಮಾಡಿ ಸುಸ್ತಾಗಿರ್ತೀಯ, ಊಟ ಮಾಡ್ದೆ ಹಾಗೆ ಮಲ್ಕೋತೀಯನೋ? ಹೇಳಿ, ನಂಗೆ ಯಾಕೋ ಊಟ ಮಾಡ್ಬೇಕು ಅಂತ ಅನಿಸ್ತಿಲ್ಲ. ನನ್ಗದೆಲ್ಲ ಗೊತ್ತಿಲ್ಲ, ನೀನ್ ಊಟ ಮಾಡಿ ಮಲ್ಕೋಬೇಕು. ನಡಿ ಸುಮ್ನೆ. ಅಮ್ಮ ಯಾಕಮ್ಮ ಹೀಗ್ ಮಾಡಿ?
ನಂಗೆ ಹಸುವಾಗ್ತಿಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಫೋರ್ಸ್ ಮಾಡ್ತೀರಾ? ಬಿಟ್ಬಿಡಿ ನನ್ನ. ಹೌದಾ, ಸರಿ ಬಿಡು. ನನಗೂ ಹಸ್ವಿಲ್ಲ, ನಿನ್ ಥರನೇ ನನಗೂ ಭೂಮಿ ಫೀಲಿಂಗು. ನಾನು ಹಾಗೆ ಮಲ್ಕೋತೀನಿ, ನೀನು ಹಾಗೆ ಮಾ, ಏನು ಈ ತರ ಬ್ಲಾಕ್ ಮೇಲ್ ಎಲ್ಲ ಮಾಡ್ಬೇಡ. ನೋಡು, ಖಾಲಿ ಹೊಟ್ಟೆಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರ ನುಂಗ್ಬಾರ್ದು ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಊಟನೇ ಬೇಡ ಅಂದ್ಮೇಲೆ ಮಾತ್ರ ಯಾರಿಗೋ ಬೇಕು, ನಂಗೆ ಏನು ಬೇಕಾಗಿಲ್ಲ. ಅಮ್ಮ, ಏನಪ್ಪ? ಅಲ್ಲಮ್ಮ, ನನ್ ಮಾತನ್ನೇ ಅರ್ಥ ಮಾಡ್ಕೊಳ್ಳೋದಲ್ಲಮ್ಮ. ಏನಕ್ಕೂ ಅರ್ಥ ಮಾಡ್ಕೋಬೇಕು? ನಾನ್ ಹೇಳೋ ಮಾತನ್ನ ನೀನ್ ಕೇಳಲ್ಲ ಅಂದ್ಮೇಲೆ ನೀನ್ ಹೇಳೋ ಮಾತನ್ನ ನಾನ್ ಯಾಕೆ ಕೇಳ್ಬೇಕು? ಇದ್ಯಾವ್ದು ಸರಿ ಬರಲ್ಲ ಕಣೋ, ನೀನೊಂದ್ ಚೂರು ಬದ್ಲಾಗಲ್ಲ. ಸರಿ ಬಿಡು, ನಾನ್ ಈಗ್ಲೇ ಶ್ರವಣ್ಣ ಟ್ರೈನಿಂಗ್ ಸೆಂಟರ್ ಕರ್ಕೊಂಡೋಗಿ ಭೂಮಿನ ವಾಪಸ್ ಕರ್ಕೊಂಡ್ ಬರ್ತೀನಿ. ನನ್ ಮಗ ಈ ತರ ನಿನ್ ನೆನ್ಪಲ್ಲೇ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ, ನೀನ್ ಮನೆಗ್ ವಾಪಸ್ ಬಾ ಅಂತ ಹೇಳ್ತೀನಿ. ನೋಡು, ನಾನ್ ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ನನ್ ಮಗ ಊಟ ತಿಂಡಿ ಬಿಟ್ರೆ ನಾನ್ ಸಹಿಸ್ಕೊಳಲ್ಲ. ಅರ್ಥ ಆಯ್ತಾ? ಮಾ, ಏನು ನಮ್ ಜೊತೆ ನೀನು ಟ್ರೈನಿಂಗ್ ಸೆಂಟರ್ಗೆ ಬರ್ತೀಯಾ? ಈಗ ನಾನು ಊಟ ಮಾಡ್ಬೇಕಷ್ಟೇ ತಾನೆ. ಮಾಡಿ 1-2 ನಿಮಿಷ ಟೈಮ್ ಕೊಡಿ, ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಆಹಾಹಾ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅಷ್ಟ್ರಲ್ಲಿ ಮನ್ಸ ಚೇಂಜ್ ಮಾಡ್ತೀಯಾ, ಊಟ ಬೇಡ ಅಂತ ಹೇಳ್ತೀಯಾ. ಅದೇನು ಬೇಕಾಗಿಲ್ಲ, ನಡಿ ಸುಮ್ನೆ. ನೀನ್ ಬಾರೋ ಸುಮ್ನೆ. ಅಲ್ಲಮ್ಮ, ಆಹಾ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಬಾರೋ. ಅಜ್ಜಿ ಮತ್ತೆ ಮಾವ ಎಲ್ಲ ಇಲ್ಲಿ? ಅವ್ರದೆಲ್ಲ ಊಟ ಆಯ್ತು ಕಣೋ, ಅಜ್ಜಿ ಹಾಗೆ ಮಲ್ಕೊಂಡಿದ್ದಾರೆ. ಅಂಜು, ನನ್ ಕೈ ಏಟಾಗಿದ್ರು ಪರವಾಗಿಲ್ಲ, ನಿಂಗ್ ಸ್ಪೂನ್ ಅಲ್ಲಿ ಅದ್ರ ತಿನ್ನಿಸ್ತೆ. ಏನಮ್ಮ ಇದು? ಅವನ್ಗೇನೋ ಕೈ ಬೆರಳು ಲೇಟ್ ಆಗಿದೆ, ಸ್ಪೂನ್ ಅಲ್ಲಿ ತಿಂತಾ ಇದ್ದಾನೆ. ನೀನ್ ಯಾಕೆ ಸ್ಪೂನ್ ಅಲ್ಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ? ನೋಡು, ಇದೆಲ್ಲ ಸ್ಪೂನುಗಿನು ಎಲ್ಲ ಬಿಟ್ಟು ಕೈಯಲ್ಲೇ ಹೊಟ್ಟೆ ತುಂಬಾ ತಿನ್ನಿ, ಆಯ್ತಾ? ಸರಿ. ನಂಗೆ ಯಾಕೋ ಡೌಟು, ಸ್ಪೂನ್ ಅಲ್ಲಿ ತಿನ್ನು ಅಂತ ಈ ನನ್ ತರ್ಲೆ ಮಗನೇ ಹೇಳ್ಕೊಟ್ಟಿದ್ದಾನೆ ಅನ್ಸುತ್ತೆ ಅಲ್ವಾ? ಏನಮ್ಮ ನೀನು? ಇರೋ ಕೆಟ್ಟ ಬುದ್ಧಿ ಎಲ್ಲ ನಿನ್ ಚಿಕ್ಕ ಮಗ ಹೇಳ್ಕೊಡ್ತಾನೆ, ಒಳ್ಳೆ ಬುದ್ಧಿ ಎಲ್ಲ ನಿನ್ ದೊಡ್ಡ ಮಗ ಹೇಳ್ಕೊಡ್ತಾನ? ಮತ್ತೆ ಸರಿ ಸುಮ್ನೆ ತಿನ್ನು, ಆಯ್ತು. ಅಜಿತಾ, ಏನು ಊಟ ಮಾಡ್ದೆ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ? ಊಟ ಮಾಡು. ಸಾಹೇಬ್ರು ಕೈ ತುತ್ತಿಂದೆ ನಾನ್ ಊಟನೇ ಮಾಡ್ದವಳಲ್ಲ, ಈಗ ಅವರಿಂದ ನಾನು ದೂರ ಇದ್ದೀನಿ. ಏನ್ ಮಾಡೋದು? ಸಾಹೇಬ್ರು ನಂತರಾನೇ ನನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರ ಅವ್ರು. ಏನು ಊಟದ ಮುಂದೆ ಇನ್ನು ಮೀನಮೇಷ ಎಣಿಸ್ತಾ ಇದ್ಯಾ? ಊಟ ಮಾಡು. ತೆಗಿತಾ ಮೊದಲನೇ ತುತ್ತು ಭೂಮಿ ತಿನ್ಸಿ ಅಭ್ಯಾಸ. ಇವತ್ತು ಅವಳು ಜೊತೆಲಿಲ್ಲ, ಅದಕ್ಕೆ ಅವಳ ನೆನ್ಸ್ಕೊಂಡು ಕೂತಿದ್ದಾನೆ ಅಷ್ಟೇ. ಜಿತಾ, ಯೋಚನೆ ಮಾಡ್ಬೇಡ್ವೋ? ನಿನಗೆ ಗೊತ್ತು ತಾನೆ, ಅವ್ರ ಅಪ್ಪನ ಆಸೆನ ಈಡೇರಿಸೋದಕ್ಕೆ ನೀನ್ ಪರ್ಮಿಷನ್ ತಗೊಂಡ್ತಾನೆ ಅವಳು ಅಲ್ಲಿಗೆ ಹೋಗಿರೋದು. ನೋಡು, ನೀನ್ ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವಳು ಅಲ್ಲಿ ನಿನ್ನ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಕಣೋ. ಅದೇನಮ್ಮ, ಅಣ್ಣ ಇಲ್ಲಿ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಅದಕ್ಕೆ ಗೊತ್ತಾಗಿ ಅವ್ರು ಇವನ್ ಬಗ್ಗೆ ಯೋಚನೆ ಮಾಡ್ತಾರ? ನಾನ್ 2 ದಿನ ಕಾಣಿಸಿಲ್ಲ ಅಂದ್ರೆ ನಿನ್ಗೆ ಹೇಗ್ ಫೀಲ್ ಇರುತ್ತೆ? ಗೊತ್ತಾಯ್ತು. ಅರ್ಥ ಆಯ್ತು ಗುರುವೆ, ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ. ಸಾರಿ. ಭೂಮಿ ಅಜಿತಕ್ಕ, ನಾನ್ ಊಟನೇ ಮುಗಿತಾ ಬಂತು, ನೀವಿನ್ನ ಸ್ಟಾರ್ಟೇ ಮಾಡಿಲ್ಲ ಅಲ್ಲ? ಯಾರನ್ನಾರು ನೆನ್ಸ್ಕೊಂತ ಇದ್ದೀರಾ? ಫೀಲ್ ಮಾಡ್ಕೊಂತ ಇದ್ದೀರಾ? ಸಹನಾ, ನೀನ್ ಹಿಂಗೆ ಭೂಮಿ ಅಜಿತಕ್ಕ ಅಂತ ಇದ್ರೆ ಅಲ್ಲೋಡ ಫ್ಯಾನು, ಆ ಫ್ಯಾನ್ಗೆ ಉಲ್ಟಾ ನೇತಾಕ್ತೀನಿ ಅಷ್ಟೇ. ತಿನ್ನು ಅಕ್ಕ, ತಿನ್ನೊಂದೆ. ನನ್ನನ್ನ ನೆನ್ಸ್ಕೊಂಡು ಸಾಯಿಬ್ರು ಊಟ ಮಾಡ್ದೆ ಉಪವಾಸ ಕೂತಿರ್ತಾರ. ಅಣ್ಣ ಅವರ ಮಧ್ಯೆ ಎಲ್ಲಾನು ಮುಗಿದ್ಮೇಲೆ ಅವ್ರ ಯಾಕೆ ನನ್ ಬಗ್ಗೆ ಯೋಚನೆ ಮಾಡ್ತಾರೆ? ಇನ್ಮೇಲೆ ನನ್ ದಾರಿನ ನಾನ್ ನೋಡ್ಕೋಬೇಕು, ಇವೆಲ್ಲಾನು ಮರ್ತು ಹೊಸ ಜೀವನನ ಕಟ್ಕೋಬೇಕು. ಅದಕ್ಕೆ ಭೂಮಿ, ನೀನ್ ಚೆನ್ನಾಗ್ ಊಟ ಮಾಡ್ಬೇಕು. ಮಾಡು. ಸರಿ ಬಿಡು, ಬೆಳಗ್ಗೆವರೆಗೂ ನೀನ್ ಹೀಗೆ ಕೂತಿರ್ತೀಯ ಹೊರತು ಒಂದು ತನ್ನ ಊಟ ಮಾಡಲ್ಲ. ಏನೋ, ಅಯ್ಯೋ ದೇವ್ರೇ, ಈ ಮಕ್ಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಲ್ಲಾರ ಮನೆ ಮಕ್ಳು ದೊಡ್ಡವರಾದ್ರೆ ನನ್ನ ಮಕ್ಳು ಬರ್ತಾ ಬರ್ತಾ ಚಿಕ್ಕವರಾಗ್ತಿದ್ದಾರೆ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ತಿನ್ನು. ಜಾಣೆ ಇರ್ಬೇಕಾ? ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಯ್ತಾ? ಅಂಜು, ನಾನ್ ಸಂಜೆಯಿಂದ ನೀನ್ ಗಮನಿಸ್ತಾನೆ ಇದೆ, ನೀನ್ ಯಾಕೋ ಒಂಥರ ಡಲ್ ಆಗಿದ್ಯಾ, ಏನಾಯ್ತು? ನಮ್ಮ ಅಕ್ಕ ಮನೇಲಿ ಇಲ್ವಲ್ಲ ನಚ್ಚಿ, ನಾನು ಅವಳನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಚ್ಚಿ ಹಾಗೆ ನೋಡ್ತಿದ್ಯಾ? ಒಂದ್ ಟೈಮಲ್ಲಿ ನನಗೆ ಅದಕ್ಕೆ ನಾ ಕಂಡೇನೆ ನಿನ್ಗೆ ಆಗ್ತಾ ಇರ್ಲಿ, ಆದ್ರೆ ಈಗ ಪ್ರತಿ ಕ್ಷಣನೂ ಪಕ್ಕದಲ್ಲಿರೋ ಗಂಡನ್ ಮರ್ತು ಅವ್ಳ ಜಪಾನೆ ಮಾಡ್ತಿದ್ಯಾ? ಅಜ್ಜಿ ಯಾವಾಗ್ಲೂ ಹೇಳೋ ಹಾಗೆ ಕಾಲ ಎಲ್ಲರನ್ನು ಬದಲಾಯಿಸ್ಬಿಡತ್ತಲ್ವಾ? ಕಾಲ ಅಲ್ಲ ನಚ್ಚಿ, ಒಳ್ಳೆತನ ಬದಲಾಯಿಸುತ್ತೆ. ಇದು ಇದು ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋ ಪಾಯಿಂಟ್ ಅಂದ್ರೆ. ಎಕ್ಸಾಂಪಲ್, ಅಜಿತ್ ಮತ್ತೆ ಅಕ್ಕನ್ ಪ್ರೀತಿ ಇದ್ದಾರೆ. ಆ ಹಾಸ್ಪಿಟಲ್ ಗಲಾಟೆ ಆದ್ಮೇಲೆ ಅವ್ರಿಬ್ರು ಸಿಂಗಲ್ಲೇ ಇಲ್ಲ ನಚ್ಚಿ. ನಮ್ ಬಲವಂತಕ್ಕೆ ಸಂಗೀತ ಆದ್ಮೇಲೆ ಆಕ್ಟ್ ಮಾಡ್ತಿದ್ದಾರೆ ವಿನಃ ಅವ್ರಿಬ್ಬರ ನಡುವೆ ಇವತ್ತು ಯಾವ ಪ್ರೀತಿನೂ ಇಲ್ಲ ನಚ್ಚಿ. ಏನ್ ಹೇಳ್ತಿದ್ಯಾ ಅಂಜು? ನನ್ ಮಾತಿನ ಅರ್ಥ ಏನಂದ್ರೆ, ಅಜಿತ್ಗೆ ಅಕ್ಕನ ಮೇಲೆ ಪ್ರೀತಿ ಇದ್ದಿದ್ರೆ ಅವಳ ಯಾಕೆ ಪೊಲೀಸ್ ಠಾಣೆ ಕಳ್ಸ್ಕೊಡ್ತಾ ಇದ್ದ? ಅಂದ್ರೆ ಅವಳಿಂದ ದೂರ ಆಗ್ಬೇಕನ್ನೋ ಇಂಟೆನ್ಷನ್ ತಾನೆ? ನೀನ್ ಬ್ರೋನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ ಅಂಜು. ಇಷ್ಟೆಲ್ಲ ಲಕ್ಸುರಿ ನಮ್ಗಿದ್ರು, ಅದಕ್ಕೆ ಏನ್ ಕೆಲಸ ಮಾಡೋ ನೆಸೆಸಿಟಿ ಇಲ್ದಿದ್ರು ಅವ್ರು ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋ ಒಂದೇ ಒಂದ್ ಆಸೆಗೆ
ಅವ್ನ್ ರೆಸ್ಪೆಕ್ಟ್ ಕೊಟ್ಟ ಇಂದ ದೂರ ಇರೋದು ಅವನು ಪೇನ್ಫುಲ್ ಆದ್ರು ಅವ್ರ ಖುಷಿನೇ ಕಾರಣ ಆಗಿಟ್ಕೊಂಡು ಅವ್ನ ಇಷ್ಟೆಲ್ಲ ತಡ್ಕೊತಾ ಇದ್ದಾರೆ. ಹೆಂಡತಿ ಅಂದ್ರೇನೆ ಸೇವೆ ಮಾಡಕ್ಕಿರೋಳು ಅನ್ನೋ ಗಂಡಸ್ರ ನಡುವೆ ಅವಳ ಸಾಧನೆಗೆ ನಾನ್ ಸಪೋರ್ಟ್ ಮಾಡ್ಬೇಕು ಅನ್ಕೊಳ್ಳೋ ನಮ್ ಬ್ರೋ ತರ ಇಷ್ಟು ಜನ ಗಂಡಸಿರ್ತಾರ ಅಂಜು ಅಲ್ವಾ? ಹೌದಲ್ಲ ನಚ್ಚಿ, ನಾನು ಆಂಕಲ್ ಎಲ್ಲ ಯೋಚನೆ ಮಾಡ್ಲಿಲ್ಲ. ಅಕ್ಕ ದೂರ ಆಗ್ಬಿಟ್ಲು ಅಂತ ಅಜಿತ್ ಮೇಲೆ ಸುಮ್ನೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಪ್ರತಿಯೊಂದು ಕಾಯಿನ್ಗೂ 2 ಮುಖ ಇರತ್ತೆ. ಪೂರ್ತಿಯಾಗಿ ನೋಡಿದ್ಮೇಲೆ ನಾವೊಂದ್ ಕನ್ಕ್ಲೂಷನ್ ಬರ್ಬೇಕು. ನಿನ್ನ ಸ್ಪೀಡ್ ವಾಶ್ ಹಾಕಿ ತೊಳೆಯಕ್ಕಾಗಲ್ಲ. ನಿಧಾನಕ್ಕೆ ಕುಕ್ಕಿ ತೊಳಿತೀನಿ. ಅನ್ನ ಅತ್ತಿಗೆ ಅನ್ನೋ ಎಮೋಷನ್ನ